ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತ ವ್ಯಾಕರಣದಲ್ಲಿ ಉಪಸರ್ಗಗಳು ಅಂದ್ರೆ ಏನು, ಅವುಗಳ ಉಪಯೋಗವೇನು ಹಾಗೂ ಉದಾಹರಣೆಗಳನ್ನ ನೋಡೋಣ. ಸಂಸ್ಕೃತದಲ್ಲಿ 22 ಉಪಸರ್ಗಗಳು ಇವೆ. ಮೊದಲಿಗೆ ಈ ಉಪಸರ್ಗಗಳು ಯಾವುದು ಅಂತ ನೋಡೋಣ, ಮುಂದೆ ಅವುಗಳ ವಿವರಣೆಯನ್ನ ತಿಳಿಸ್ತೇನೆ. ಪ್ರ, ಪರ, ಅಪ, ಸಂ, ಅನು, ಅವ, ನಿಸ್, ನಿರ್, ದುಸ್, ದುರ್, ವಿ, ಆಂಗ್, ನಿ, ಅಧಿ, ಅಪಿ, ಅತಿ, ಸು, ಉತ್, ಅಭಿ, ಪ್ರತಿ, ಪರಿ ಹಾಗೂ ಉಪ. ಪ್ರಾದಿಗಣದಲ್ಲಿ ಹೇಳಿರುವಂತಹ 22 ನಿಪಾತಿತ ಅವ್ಯಯಗಳು ಕ್ರಿಯಾಪದದೊಡನೆ ಸೇರಿಕೊಂಡಾಗ ಉಪಸರ್ಗ ಅಂತ ಅನಿಸ್ಕೊಳ್ತವೆ. ಇಲ್ಲಿ ಗಣ ಅಂದ್ರೆ ಏನು? ಪಾಣಿನಿ ಗಣಪಾಠ ಎಂಬಂತಹ ಒಂದು ಕೃತಿಯನ್ನ ರಚಿಸಿದ್ದಾನೆ. ಅದರಲ್ಲಿ ಶಬ್ದಗಳನ್ನ ಅವುಗಳ ಒಂದು ಉಪಯೋಗಕ್ಕೆ ಅನುಕೂಲವಾಗುವಂತೆ ಒಂದಿಷ್ಟು ಗಣಗಳನ್ನಾಗಿ 100ಕ್ಕೂ ಹೆಚ್ಚು ಗಣಗಳನ್ನಾಗಿ ವಿಭಾಗಿಸಲಾಗಿದೆ. ಅದರಲ್ಲಿ ಒಂದು ಗಣ ಪ್ರಾದಿಗಣ. ಇದು ಪ್ರ ಎನ್ನುವಂತಹ ಶಬ್ದದಿಂದ ಶುರುವಾಗಿರುವುದರಿಂದ ಅದನ್ನ ಪ್ರಾದಿಗಣ ಅಂತ ಕರೀತಾರೆ. ಇಲ್ಲಿ 22 ಅವ್ಯಯಗಳನ್ನ ನಿಪಾತನ ಮಾಡಲಾಗಿದೆ. ಈ ಗಣದಲ್ಲಿ ಹೇಳಿರುವಂತಹ ನಿಪಾತಿತ ಈ ಅವ್ಯಯಗಳು 22 ಅವ್ಯಯಗಳು ಕ್ರಿಯಾಪದದೊಡನೆ ಅಥವಾ ಧಾತುವಿನೊಡನೆ ಸೇರಿಕೊಂಡಾಗ ಉಪಸರ್ಗ ಅಂತ ಅನಿಸ್ಕೊಳ್ತದೆ. ಇವುಗಳಿಗೆ ಸ್ವತಂತ್ರವಾಗಿ ಯಾವುದೇ ಅರ್ಥವಿಲ್ಲ. ಇವು ಕ್ರಿಯಾಪದದೊಡನೆ ಸೇರಿದಾಗ ಮಾತ್ರ ಒಂದು ಅರ್ಥವನ್ನ ಕೊಡ್ತವೆ. ಇದಕ್ಕೆ ಪಾಣಿನಿಯ ಸೂತ್ರ ಉಪಸರ್ಗಾಹ ಕ್ರಿಯಾಯೋಗೆ ಅಂತ ಒಂದು ಸೂತ್ರದ ಪ್ರಕಾರ ಈ ಉಪಸರ್ಗಗಳು ಕ್ರಿಯಾಯೋಗದೊಂದಿಗೆ ಬರ್ತವೆ. ಅಂದ್ರೆ ಈ ಪ್ರಾದಿಗಣದಲ್ಲಿ ಹೇಳಿರುವಂತಹುದು ಅವ್ಯಯಗಳು, ಅವುಗಳು ಕ್ರಿಯಾಪದದೊಂದಿಗೆ ಸೇರಿದಾಗ ಉಪಸರ್ಗ ಅಂತ ಕರೆಸಿಕೊಳ್ತವೆ. ಅವುಗಳನ್ನ ಬೇರೆಯಾಗಿ ಉಪಯೋಗಿಸಿದರೆ ಆಗ ಅವು ಅವ್ಯಯಗಳು ಅಂತಾನೆ ಕರೆಸ್ಕೊಳ್ಪಡ್ತದೆ. ಆಗ್ಲೇ ಹೇಳಿದಾಗೆ ಇವುಗಳಿಗೆ ಸ್ವತಂತ್ರವಾದ ಯಾವುದೇ ಅರ್ಥ ಇಲ್ಲ. ಈ ಉಪಸರ್ಗಗಳು ಯಾವಾಗಲೂ ಧಾತುಗಳ ಮೊದಲು ಬರುತ್ತವೆ ಹಾಗೂ ಧಾತುಗಳು ಮೊದಲು ಸೇರುವಾಗ ಸಂಧಿಕಾರಿ ಆಗ್ತವೆ. ನಾವು ಉದಾಹರಣೆಗಳನ್ನ ತೆಗೆದುಕೊಳ್ಳುವುದಾದ್ರೆ, ಪ್ರವಿಶತಿ, ವಿಶತಿ ಎನ್ನುವಂತಹ ಕ್ರಿಯಾಪದ ಪ್ರ ಎಂಬಂತಹ ಉಪಸರ್ಗದೊಂದಿಗೆ ಸೇರಿ ಪ್ರವಿಶತಿ. ಗಚ್ಚತಿ ಎನ್ನುವಂತಹ ಕ್ರಿಯಾಪದ ಆಂಗ್ ಎಂಬಂತಹ ಉಪಸರ್ಗದೊಂದಿಗೆ ಸೇರಿ ಆಗಚ್ಚತಿ. ನಯತಿ ಎನ್ನುವಂತಹ ಕ್ರಿಯಾಪದ ಆಂಗ್ ಎನ್ನುವಂತಹ ಉಪಸರ್ಗದೊಂದಿಗೆ ಸೇರಿ ಆನಯತಿ ಅಂತಾಯ್ತು. ಹಾಗೆ ಸರತಿ ಎನ್ನುವುದು ಅನುವೊಂದಿಗೆ ಸೇರಿ ಅನುಸರತಿ. ರಮತೆ ಎನ್ನುವಂತಹ ಕ್ರಿಯಾಪದ ವಿ ಎನ್ನುವಂತಹ ಉಪಸರ್ಗದೊಂದಿಗೆ ಸೇರಿ ವಿರಮತಿ ಅಂತಾಯ್ತು. ಹಾಗೆ ಹರತಿ, ಸಂಹರತಿ, ಸಂ ಎಂಬಂತಹ ಉಪಸರ್ಗದೊಂದಿಗೆ ಸೇರಿ ಸಂಹರತಿ ಅಂತ ಆಯ್ತು. ಸಂಸ್ಕೃತದಲ್ಲಿ 2000ಕ್ಕೂ ಹೆಚ್ಚು ಧಾತುಗಳು ಇವೆ, ಕ್ರಿಯಾಪದದ ಮೂಲ ರೂಪಗಳು. ಈ ಧಾತುಗಳಿಗೆ ಉಪಸರ್ಗಗಳು ಸೇರಿದಾಗ ಇನ್ನೂ ತುಂಬಾ ಕ್ರಿಯಾಪದಗಳನ್ನ ನಾವು ಮಾಡಬಹುದು. ಆದ್ರೆ ಯಾವುದ್ಯಾವುದೋ ಧಾತುವಿಗೆ ಯಾವುದೋ ಉಪಸರ್ಗವನ್ನ ಹಾಕುವುದು ಸಾಧ್ಯ ಇಲ್ಲ. ಇವೆಲ್ಲ ಕೆಲವೊಂದು ನಿಯಮಕ್ಕೆ ಹಾಗೆ ಸೂತ್ರಕ್ಕೆ ಅಳವಡಿಸಲ್ಪಡ್ತದೆ. ಹಾಗೆ ಪ್ರತಿಯೊಂದು ಉಪಸರ್ಗವು ಕೆಲವೊಂದು ಅರ್ಥಕ್ಕೆ ಮಾತ್ರ ಬರ್ತದೆ. ಉದಾಹರಣೆಗೆ ಅಪ ಎನ್ನುವಂಥದ್ದು ದೂರಕ್ಕೆ ಅಥವಾ ಕೆಟ್ಟ ವಿಷಯಕ್ಕೆ ಬರಬಹುದು. ಹಾಗೆ ಅನು ಅಂದ್ರೆ ಒಂದರ ನಂತರ ಇನ್ನೊಂದು ಅಥವಾ ಅದಕ್ಕೆ ಸರಿಯಾಗಿರುವಂಥದ್ದು, ಸಮನಾದದ್ದು, ಆ ರೀತಿಯಲ್ಲಿ ಬರಬಹುದು. ಇನ್ನು ಆಂಗ್ ಎನ್ನುವಂಥದ್ದು ಪರ್ಯಂತ ಅಥವಾ ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಅಥವಾ ಮೊದಲನೆಯದು, ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಒಂದು ಅರ್ಥ ಇದೆ. ಹಿಂದೆ ಹೇಳಿದ ಹಾಗೆ ಈ ಉಪಸರ್ಗಗಳಿಗೆ ಇರುವಂತಹ ನಿಯಮಗಳು ಏನು ಅಂದ್ರೆ, ಕೆಲವೊಮ್ಮೆ ಇವು ಕ್ರಿಯಾಪದದ ಹಿಂದೆ ಬಂದಾಗ ಆ ಧಾತುವಿನ ಅರ್ಥ ಸ್ವಲ್ಪ ಬದಲಾಗಬಹುದು. ಕೆಲವೊಮ್ಮೆ ಅದರ ಅರ್ಥ ಸಂಪೂರ್ಣವಾಗಿ ಬದಲಾಗಬಹುದು. ಇಲ್ಲ ಅದು ಧಾತುವಿನ ಅರ್ಥವನ್ನ ಪೋಷಿಸಬಹುದು. ಅದಕ್ಕೊಂದು ಶ್ಲೋಕ, ಧಾತ್ವರ್ಥಂ ಬಾಧತೆ ಕಶ್ಚಿತ್ ಕಶ್ಚಿತ್ ತಮನುವರ್ತತೆ
ವಿಶಿನಷ್ಟಿ ತಮೇವಾರ್ಥಂ ಉಪಸರ್ಗ ಗತಿಸ್ತ್ರಿಧ. ಉಪಸರ್ಗದ ಗತಿ, ಉಪಸರ್ಗ 3 ವಿಧವಾಗಿ ಹೋಗ್ತದೆ. ಒಂದು ಅಲ್ಪವಾಗಿ ಬದಲಾಗುವಂಥದ್ದು, ಇನ್ನೊಂದು ಧಾತುವಿನ ಅರ್ಥ ಸಂಪೂರ್ಣ ಬದಲಾಗುವುದು, ಇನ್ನೊಂದು ಪೋಷಿಸುವಂಥದ್ದು. ಈಗ ಮೊದಲನೆಯದಾಗಿ ಧಾತುವಿನ ಅರ್ಥ ಸ್ವಲ್ಪ ಬದಲಾಗುವಂಥದ್ದು. ಉದಾಹರಣೆಗೆ ಗಮ್ ಗತೌ ಅಂತ ಧಾತು ಇದೆ. ಅದರ ಸಾಮಾನ್ಯವಾಗಿ ಕ್ರಿಯಾಪದ ಗಚ್ಚತಿ ಅಂತ ತಗೊಂತೀವಿ. ಅಂದ್ರೆ ಹೋಗುತ್ತಾನೆ, ಹೋಗುತ್ತಾಳೆ, ಹೋಗುತ್ತದೆ, ಈ ರೀತಿಯಲ್ಲಿ ಬರುವಂಥದ್ದು ಗಮ್ ಧಾತುವಿನ ಕ್ರಿಯಾಪದ ಗಚ್ಚತಿ. ಅದಕ್ಕೆ ಆಂಗ್ ಎಂಬಂತಹ ಒಂದು ಉಪಸರ್ಗವನ್ನ ಸೇರಿದ್ರೆ ಆಗಚ್ಚತಿ. ಅದರ ಗಚ್ಚತಿ ಗಮನ, ಒಂದು ಚಲಿಸುವಿಕೆಯನ್ನ ಅರ್ಥವನ್ನ ಕೊಡ್ತದೆ. ಅದು ಗಚ್ಚತಿ ಎನ್ನುವ ಕ್ರಿಯಾಪದ ಉಪಸರ್ಗವಿಲ್ಲದೆ ಹೋದಾಗ ಅದು ಟು ಗೋ, ಹೋಗು ಎನ್ನುವಂತಹ ಅರ್ಥವನ್ನು ಕೊಟ್ರೆ, ಆಂಗ್ ಎಂಬಂತಹ ಉಪಸರ್ಗವನ್ನ ಹಾಕಿದ್ರೆ ಅದು ಬರುವಂಥದ್ದು, ಈ ಅರ್ಥವನ್ನ ಕೊಡ್ತದೆ. ಗಮನ ಇದೆ, ಆದ್ರೆ ಬರುವ ಇದನ್ನ ತೋರಿಸ್ತದೆ ಅಲ್ಲಿ. ಹಾಗೆ ಇನ್ನೊಂದು ಸ್ಮೃ ಆಧ್ಯಾನೆ, ಸ್ಮರಿಸಿಕೊಳ್ಳುವಂಥದ್ದು ಎಂಬಂತಹ ಅರ್ಥದಲ್ಲಿ ಒಂದು ಧಾತು. ಸ್ಮರತಿ ಅಂತ ಕ್ರಿಯಾಪದವಾಗ್ತದೆ, ಸ್ಮರಿಸುತ್ತಾನೆ. ಅದಕ್ಕೆ ವಿ ಎಂಬಂತಹ ಉಪಸರ್ಗವನ್ನ ಸೇರಿಸಿದ್ರೆ ವಿಸ್ಮರತಿ. ವಿಸ್ಮರತಿ ಅಂದ್ರೆ ನೆನಪು, ಸ್ಮರಣೆ ಅನ್ನುವಂಥದ್ದು ಹೋಗುವಂಥದ್ದು. ಅಂದ್ರೆ ಇಲ್ಲಿ ಧಾತುವಿನ ಅರ್ಥ ಸ್ಮರಿಸು, ಆದ್ರೆ ಅದಕ್ಕೆ ಉಪಸರ್ಗ ಸೇರಿಸಿದ್ರೆ ಆ ಸ್ಮರಣೆ ಹೋಯಿತು ಎಂಬಂತಹ ಅರ್ಥವನ್ನ ಕೊಡ್ತದೆ. ನೆನಪು ಹೋಯಿತು ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ವಿಸ್ಮರತಿ ಅಂತ ಬರ್ತದೆ. ಹೀಗೆ ಇನ್ನೂ ಎಷ್ಟೊಂದು ಕ್ರಿಯಾಪದಗಳು ಇದೇ ರೀತಿ ಧಾತುವಿನ ಅರ್ಥ ಬದಲಾಗುವಂತಹ ಕ್ರಿಯಾಪದಗಳನ್ನ ನಾವು ಗಮನಿಸಬಹುದು. ಇನ್ನು ಎರಡನೇದಾಗಿ ಧಾತುವಿನ ಅರ್ಥ ಪೂರ್ತಿ ಬದಲಾಗುವಂಥದ್ದು. ಉದಾಹರಣೆಗೆ ಹ್ರಿ ಹರಣೆ ಎನ್ನುವಂತಹ ಧಾತು. ಇಲ್ಲಿ ಹರಣೆ ಎಂಬಂಥದ್ದಕ್ಕೆ ಒಯ್ಯುವುದು, ತೆಗೆದುಕೊಂಡು ಹೋಗುವುದು ಅನ್ನುವಂತಹ ಅರ್ಥ. ಅದೇ ಹ್ರಿ ಧಾತುವಿಗೆ ಪ್ರ ಎನ್ನುವಂತಹ ಉಪಸರ್ಗ ಸೇರಿಸಿದ್ರೆ ಪ್ರಹರತಿ ಅಂತ ಆಗ್ತದೆ. ಆ ಉಪಸರ್ಗ ಸೇರಿಸಿದ್ರೆ ಆಹರತಿ ಅಂತ ಆಗ್ತದೆ. ಸಂ ಉಪಸರ್ಗ ಸೇರಿಸಿದಾಗ ಸಂಹರತಿ ಆಗ್ತದೆ. ವಿ ಸೇರಿಸಿದರೆ ವಿಹರತಿ, ಪರಿ ಸೇರಿಸಿದಾಗ ಪರಿಹರತಿ. ಆದ್ರೆ ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಉಪಸರ್ಗದ ನಂತರ ಉಂಟಾದಂತಹ ಕ್ರಿಯಾಪದ ಅವುಗಳು ಅರ್ಥ ಸಂಪೂರ್ಣವಾಗಿ ಬೇರೆಯಾಗಿದೆ. ಇಲ್ಲಿ ಹರತಿ ಹ್ರೀ ಧಾತು ಉಪಸರ್ಗವಿಲ್ಲದೆ ತೆಗೆದುಕೊಂಡ್ರೆ ಒಯ್ಯುತ್ತಾನೆ. ಪ್ರಹರತಿ ಪ್ರ ಉಪಸರ್ಗ ಸೇರಿಸಿದ್ರೆ ಪ್ರಹಾರ ಮಾಡುವಂಥದ್ದು, ಹೊಡೆಯುತ್ತಾನೆ ಅಂತ ಆಗ್ತದೆ. ಇಲ್ಲಿ ಹರಣೆ ಒಯ್ಯು ಆ ಅರ್ಥವನ್ನ ಕೊಡುವುದೇ ಇಲ್ಲ ಇಲ್ಲಿ. ಹಾಗೆ ಆಹರತಿ ಎಂದಾಗ ಅಲ್ಲಿ ತರುತ್ತಾನೆ ಅಂತ ಆಗ್ತದೆ. ಸಂಹರತಿ ಅಂತ ತೆಗೆದುಕೊಂಡ್ರೆ ಕೊಲ್ಲೋದು. ಇಲ್ಲೂ ಹಾಗೆ ಹ್ರೇ ಅದು ಧಾತು ತನ್ನ ಅರ್ಥವನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂತು. ವಿಹರತಿ ಅಂದ್ರೆ ವಿಹರಿಸುತ್ತಾನೆ ಅಂತ ಆಯ್ತು ಅಲ್ಲಿ. ಅಲ್ಲಿಯೂ ಹಾಗೆ ಪರಿಹಾರ ಮಾಡುವುದು, ಅಲ್ಲೂ ಹಾಗೆ ಒಯ್ಯುತ್ತಾನೆ ಎನ್ನುವಂತಹ ಅರ್ಥವನ್ನ ಧಾತು ಕಳೆದುಕೊಂಡ್ಬಿಟ್ಟಿದೆ. ಈ ಉದಾಹರಣೆಯನ್ನ ಒಂದು ಶ್ಲೋಕದ ಮೂಲಕವಾಗಿ ಕೊಟ್ಟಿದ್ದಾರೆ. ಉಪಸರ್ಗೇಣ ಧಾತ್ವರ್ಥೋ ಬಲಾದನ್ಯತ್ರ ನೀಯತೆ ಪ್ರಹಾರ ಆಹಾರ ಸಂಹಾರ ವಿಹಾರ ಪರಿಹಾರವತ್ತು. ಅಂದ್ರೆ ಉಪಸರ್ಗದ ಧಾತುವಿನ ಉಪಸರ್ಗದ ಮೂಲಕವಾಗಿ ಉಪಸರ್ಗವನ್ನು ಉಪಯೋಗಿಸುವುದರಿಂದ ಧಾತುವಿನ ಅರ್ಥ ಸಂಪೂರ್ಣವಾಗಿ ಚೇಂಜ್ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನೇ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳೋ ಹಾಗೆ ಪ್ರಹಾರ ಆಹಾರ ಸಂಹಾರ ವಿಹಾರ ಪರಿಹಾರವತ್ತು. ಹಾಗೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಗಚ್ಚತಿ ಗಮ್ ಧಾತು ಗಮನ, ಹೋಗುವುದು ಎನ್ನುವಂತಹ ಅರ್ಥವನ್ನ ಕೊಟ್ರೆ ಅದಕ್ಕೆ ಅವ ಎಂಬಂತಹ ಉಪಸರ್ಗ ಸೇರಿಸಿದ್ರೆ ಅವಗಚ್ಚತಿ ಅಂತ ಆಗ್ತದೆ. ಅಲ್ಲಿ ಅದರ ಅರ್ಥ ತಿಳಿಯುತ್ತಾನೆ ಅಂತ ಅರ್ಥ, ಏನೋ ಒಂದು ವಿಷಯವನ್ನ ತಿಳಿಯುತ್ತಾನೆ ಅಂತ ಅರ್ಥ. ಅಲ್ಲಿಯೂ ಸಹ ಧಾತುವಿನ ಅರ್ಥವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಈ ರೀತಿಯಾಗಿ ಧಾತುವಿನ ಅರ್ಥ ಪೂರ್ತಿ ಬದಲಾಗುವಂತಹ ಸಂದರ್ಭವೂ ಇದೆ ಉಪಸರ್ಗದ ಒಂದು ಕಾರಣದಿಂದ. ಇನ್ನು ಮೂರನೆಯದಾಗಿ ಧಾತುವಿನ ಅರ್ಥ ಪೋಷಿಸುವಂಥದ್ದು. ಅದೇ ಅರ್ಥ ಅದಕ್ಕೆ ಇನ್ನಷ್ಟು ಒಂದು ಬಲವನ್ನ ಕೊಡುವಂಥದ್ದು.
ಉದಾಹರಣೆಗೆ ಸ್ಥಾ ಅಂದ್ರೆ ಗತಿ ನಿವೃತ್ತವು ಎನ್ನುವಂತಹ ಧಾತು, ಸ್ಥಾ ಧಾತು ನಿಲ್ಲುವುದು ಅಂತ ಅರ್ಥ. ತಿಷ್ಠತಿ ಅಂತ ಒಂದು ಕ್ರಿಯಾಪದ, ಉಪಸರ್ಗವಿಲ್ಲದೆ ಕ್ರಿಯಾಪದವನ್ನು ತೆಗೆದುಕೊಂಡ್ರೆ ತಿಷ್ಠತಿ ಸ್ಥಾ ನಿಲ್ಲುತ್ತಾನೆ. ಉತ್ತಿಷ್ಠತಿ 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 ಅಂತಾಯ್ತು. ಅಲ್ಲಿ ಎದ್ದು ನಿಲ್ಲುತ್ತಾನೆ, ನಿಲ್ಲುವುದೇ ಎದ್ದು ನಿಲ್ಲುತ್ತಾನೆ. ಇಲ್ಲಿ ಧಾತುವಿನ ಅರ್ಥಕ್ಕೆ ಒಂದು ಪೋಷಣೆ ಬಲವಾಗ್ತಾ ಇದೆ, ಎದ್ದು ನಿಂತ ಅಂತ. ಹಾಗೆ ಇನ್ನೊಂದು ವಿಶ್ ಪ್ರವೇಶನೆ ಅಂತ ಒಂದು ಧಾತು, ಪ್ರವೇಶಿಸುವುದು. ಅದಕ್ಕೆ ಉಪಸರ್ಗವಿಲ್ಲದೆಯೂ ವಿಶತಿ ಅಂತ ಹೇಳಿದ್ರೂ ಸಹ ಪ್ರವೇಶಿಸುತ್ತಾನೆ ಅಂತಾನೆ ಅರ್ಥ. ಹಾಗೆ ಉಪಸರ್ಗ ಪೂರ್ವಕವಾಗಿ ವಿಶತಿ ಅಂತ ತೆಗೆದುಕೊಂಡ್ರೆ ಪ್ರವಿಶತಿ, ಅದು ಸಹ ಅದೇ ಅರ್ಥವನ್ನ ಕೊಡುವಂಥದ್ದು. ಹಾಗೆ ಇನ್ನು ಕೆಲವು ಉದಾಹರಣೆ ತೆಗೆದುಕೊಳ್ಳೋದಿದ್ರೆ ಭವತಿ ಅಂತ ಒಂದು ಕ್ರಿಯಾಪದವಿದೆ, ಭೂಧಾತುವಿನಿಂದ, ಆಗುತ್ತದೆ ಎಂಬಂತಹ ಅರ್ಥ. ಅದಕ್ಕೆ ಉಪಸರ್ಗ ಸೇರಿಸಿದರೆ ಪ್ರಭವತಿ. ಇಲ್ಲಿ ಭವತಿ ಅಂದ್ರೆ ಆಗುತ್ತದೆ, ಹುಟ್ಟುತ್ತದೆ, ಏನಾದ್ರೂ ತಗೋಬಹುದು. ಪ್ರಭವತಿ ಅಂದ್ರೆ ಒಂದು ಉತ್ಕರ್ಷವಿದೆ. ಗಂಗಾ ಹಿಮಾಲಯಾತ್ ಪ್ರಭವತಿ, ಹಿಮಾಲಯದಲ್ಲಿ ಹುಟ್ಟುತ್ತಾಳೆ. ಅದಕ್ಕೆ ಒಂದು ಪೋಷಣೆಯನ್ನು ಕೊಡ್ತದೆ ಹೊರತು ಅದರ ಅರ್ಥ ಬದಲಾಗುವುದಿಲ್ಲ, ಅರ್ಥವನ್ನ ಜಾಸ್ತಿ ಮಾಡ್ತದೆ. ಈ ರೀತಿಯಾಗಿ ಉಪಸರ್ಗದ ಒಂದು ಕ್ರಿಯೆ 3 ರೀತಿಯಾಗಿ ಬದಲಾಗಬಹುದು. ಇನ್ನು ಕೆಲವೊಮ್ಮೆ ಉಪಸರ್ಗದ ಯೋಗದಿಂದ ಅಕರ್ಮಕ ಧಾತುಗಳು ಸಕರ್ಮಕ ಧಾತುವಾಗಿ ಪರಿವರ್ತನೆಯನ್ನು ಹೊಂದಬಹುದು. ಇಲ್ಲಿ ಅಕರ್ಮಕ ಧಾತು ಹಾಗೂ ಸಕರ್ಮಕ ಧಾತು ಅಂದ್ರೆ ಏನು? ಯಾವ ಧಾತು ಅಥವಾ ಕ್ರಿಯಾಪದ ಕರ್ಮಪದವನ್ನ ಅಪೇಕ್ಷಿಸುವುದಿಲ್ಲವೋ ಅದು ಅಕರ್ಮಕ ಧಾತು. ಕರ್ಮಪದ ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಕ್ರಿಯಾಪದದೊಂದಿಗೆ ಒಂದು ಪ್ರಶ್ನೆ, ಏನನ್ನು ಅಥವಾ ಯಾರನ್ನು ಎಂಬಂತಹ ಪ್ರಶ್ನೆಗೆ ಒಂದು ಉತ್ತರವನ್ನ ಅಪೇಕ್ಷಿಸದೇ ಇದ್ದರೆ ಅದು ಅಕರ್ಮಕ ಧಾತು ಅಂತ ಕರೆಯಲ್ಪಡ್ತದೆ. ಉದಾಹರಣೆಗೆ ಗಚ್ಚತಿ, ಗಮ್ ಧಾತು ಅಕರ್ಮಕ ಧಾತು. ಇದು ಗಚ್ಚತಿ ಎನ್ನುವಂಥದ್ದು ಅಕರ್ಮಕ ಕ್ರಿಯಾಪದ. ಏನನ್ನು ಹೋಗುತ್ತದೆ, ಯಾರನ್ನು ಹೋಗುತ್ತದೆ ಎಂಬಂತಹ ಪ್ರಶ್ನೆಗೆ ಆಕಾಂಕ್ಷೆ ಇಲ್ಲ ಇಲ್ಲಿ. ಆದ್ದರಿಂದ ಗಚ್ಚತಿ ಇರಬಹುದು, ನಿದ್ರಾತಿ, ಇವುಗಳೆಲ್ಲ ಅಕರ್ಮಕ ಧಾತುಗಳು. ಇನ್ನು ಸಕರ್ಮಕ ಧಾತು ಅಂದ್ರೆ ಯಾವ ಕ್ರಿಯಾಪದವು ಕರ್ಮಪದವನ್ನ ಆಕಾಂಕ್ಷಿಸ್ತದೋ ಅದು ಸಕರ್ಮಕ ಧಾತು. ಉದಾಹರಣೆಗೆ ಪ್ರಚ್ಛತಿ, ಲಿಖತಿ, ಪಿಬತಿ ಇವುಗಳೆಲ್ಲ ಸಕರ್ಮಕ ಧಾತುಗಳು. ಪಿಬತಿ ಏನನ್ನು ಕುಡಿಯುತ್ತಾನೆ. ಹಾಗೆ ಪ್ರಚ್ಛತಿ ಕೇಳುವುದು, ಯಾರನ್ನ ಕೇಳುತ್ತಾನೆ. ಈ ರೀತಿಯಾಗಿ ಇವುಗಳು ಸಕರ್ಮಕ ಧಾತುಗಳು ಅಂತ ಕರೆಯಲ್ಪಡ್ತವೆ. ಈಗ ಉಪಸರ್ಗದ ಯೋಗದಿಂದ ನಿಜವಾಗಿಯೂ ಅಕರ್ಮಕ ಧಾತು ಇರುವಂಥದ್ದು ಉಪಸರ್ಗದ ಯೋಗದಿಂದ ಸಕರ್ಮಕ ಧಾತುವಾಗಿ ಪರಿವರ್ತನೆಯನ್ನು ಹೊಂದಬಹುದು, ಅಥವಾ ಸಕರ್ಮಕವಿರುವಂಥದ್ದು ಅಕರ್ಮಕ ಧಾತುವಾಗಿ ಪರಿವರ್ತನೆ ಹೊಂದಬಹುದು. ಅವುಗಳಿಗೆ ಉದಾಹರಣೆ, ಕೆಲವೊಂದು ಉದಾಹರಣೆ. ಭವತಿ, ಭವತಿ ಎನ್ನುವಂಥದ್ದು ಭೂಧಾತು ಅಕರ್ಮಕ ಕ್ರಿಯಾಪದ, ಆಗುತ್ತದೆ ಅಂತ. ಇಲ್ಲಿ ಏನನ್ನು ಅಥವಾ ಯಾರನ್ನು ಎಂಬಂತಹ ಪ್ರಶ್ನೆ ಆಕಾಂಕ್ಷೆ ಇಲ್ಲ ಇಲ್ಲಿ. ಅದಕ್ಕೆ ಅನು ಎಂಬಂತಹ ಉಪಸರ್ಗ ಸೇರಿದರೆ ಅನುಭವತಿ ಅಂತ ರೂಪ ಆಗ್ತದೆ. ಅನುಭವತಿ ಅಂದ್ರೆ ಅನುಭವಿಸುತ್ತಾನೆ ಅಥವಾ ಅನುಭವಿಸುತ್ತಾಳೆ. ಇಲ್ಲಿ ಈ ಕ್ರಿಯಾಪದಕ್ಕೆ ಅನುಭವತಿ ಅಂತ ಬಂದಾಗ ಸುಖಂ ಅನುಭವತಿ, ಕಷ್ಟಂ ಅನುಭವತಿ, ಏನನ್ನು ಎಂಬಂತಹ ಒಂದು ಪ್ರಶ್ನೆಯ ಆಕಾಂಕ್ಷೆಯನ್ನ ಕೊಡಬಹುದು. ಆದ್ದರಿಂದ ಇಲ್ಲಿ ಭವತಿ ಎನ್ನುವಂತಹ ಅಕರ್ಮಕ ಅದು ಅನು ಎಂಬಂತಹ ಉಪಸರ್ಗದೊಂದಿಗೆ ಸೇರಿದಾಗ ಸಕರ್ಮಕವಾಗಿ ಪರಿವರ್ತನೆ ಆಯಿತು. ಹಾಗೆ ವರ್ತತೆ, ವರ್ತತೆ ಅಂದ್ರೂ ಸಹ ಆಗುತ್ತದೆ ಅಂತ ಅರ್ಥ. ಅನುವರ್ತತೆ ಅನ್ನುವಂಥದ್ದು ಸಕರ್ಮಕವಾಗಿ ಪರಿವರ್ತನೆ ಆಗ್ತದೆ. ಏನನ್ನ ಅನುವರ್ತಿಸ್ತದೆ, ಏನನ್ನ ಅನುಸರಿಸಿ ವರ್ತಿಸ್ತದೆ ಅನ್ನುವಂಥದ್ದು, ಆಗ ಅದು ಸಕರ್ಮಕವಾಗಿ ಬದಲಾಗ್ತದೆ. ಹಾಗೆ ನಂದತಿ, ನಂದತಿ ಅಂದರೆ ಖುಷಿ ಪಡುವಂಥದ್ದು. ಏನನ್ನು ಖುಷಿ ಪಡುತ್ತದೆ ಅಂತ ಆಕಾಂಕ್ಷೆ ಇಲ್ಲ ಅಲ್ಲಿ. ಆದ್ದರಿಂದ ನಂದ ಧಾತು ನಂದತಿ ಕ್ರಿಯಾಪದವಾದಾಗ ಅದು ಅಕರ್ಮಕ ಕ್ರಿಯಾಪದವಾಯಿತು. ಅದಕ್ಕೆ ಅಭಿ ಎಂಬಂತಹ ಒಂದು ಉಪಸರ್ಗವನ್ನ ಸೇರಿಸಿದರೆ ಅಭಿನಂದತಿ, ಯಾರನ್ನು ಅಭಿನಂದಿಸುತ್ತಾನೆ, ಯಾರನ್ನು ಅಭಿನಂದಿಸುತ್ತಾಳೆ, ಅಭಿನಂದಿಸುವುದು ಅಥವಾ ಒಂದು
ಸಂತೋಷವನ್ನ ವ್ಯಕ್ತಪಡಿಸುವಂಥದ್ದು, ಆನಂದವನ್ನ ವ್ಯಕ್ತಪಡಿಸುವಂಥದ್ದು ಅಥವಾ ಪ್ರೋತ್ಸಾಹದ ಮಾತುಗಳನ್ನಾಡುವುದು, ಪ್ರಶಂಸಿಸುವುದನ್ನ ಅಭಿನಂದತಿ ಅಂತ ಕರೀತಾರೆ. ಇಲ್ಲಿ ಏನನ್ನು ಅಥವಾ ಯಾರನ್ನು ಅನ್ನುವಂತಹ ಒಂದು ಪ್ರಶ್ನೆಗೆ ಆಕಾಂಕ್ಷೆ ಇದೆ ಇಲ್ಲಿ, ಆದ್ದರಿಂದ ಅದು ಸಕರ್ಮಕವಾಗಿ ಪರಿವರ್ತಿತವಾಯಿತು. ಇನ್ನು ಕೆಲವೊಮ್ಮೆ ಉಪಸರ್ಗದ ಯೋಗದಿಂದ ಪರಸ್ಮೈಪದಿ ಧಾತುಗಳು ಆತ್ಮನೇಪದಿಯಾಗಿ ಅಥವಾ ಆತ್ಮನೇಪದಿ ಧಾತುಗಳು ಪರಸ್ಮೈಪದಿಯಾಗಿ ಪರಿವರ್ತನೆಯನ್ನು ಹೊಂದಬಹುದು. ಇಲ್ಲಿ ಪರಸ್ಮೈಪದ, ಆತ್ಮನೇಪದ ಇವುಗಳು ಅನ್ವರ್ಥಕ ಹೆಸರುಗಳು ಅಂತ ಹೇಳಬಹುದು. ಅಂದ್ರೆ ಕ್ರಿಯೆಯ ಫಲ ಬೇರೆಯವರಿಗೆ ಹೋಗೋದಾದ್ರೆ ಅಥವಾ ಒಂದು ಕ್ರಿಯೆಯನ್ನ ಬೇರೆಯವರಿಗೋಸ್ಕರ ಮಾಡ್ತಾ ಇರೋದಾದ್ರೆ ಅದು ಪರಸ್ಮೈಪದ ಅಂತನೋ, ಇನ್ನು ಕ್ರಿಯೆಯ ಪದ ಆತ್ಮನಿಗೆ ಅಥವಾ ತನಗೋಸ್ಕರ ಮಾಡಿಕೊಳ್ತಾ ಇರೋದಾದ್ರೆ ಅದು ಆತ್ಮನೇಪದಿ ಅಂತ ಆಗ್ತದೆ. ಉದಾಹರಣೆಗೆ ಪಚತಿ, ಪಚ್ ಧಾತುವನ್ನ ತೆಗೆದುಕೊಂಡ್ರೆ ಅದು ಪಾಚಕ ಪಚತಿ. ಪಾಚಕ ಅಂದ್ರೆ ಅಡುಗೆಯವನು ಅಡುಗೆಯನ್ನ ಮಾಡುತ್ತಾನೆ ಎಂಬಲ್ಲಿ ಅವನು ಬೇರೆಯವರಿಗೋಸ್ಕರ, ಆ ಪ್ರಯೋಜನ ಬೇರೆಯವರಿಗೋಸ್ಕರ ಹೋಗ್ತಾ ಇದ್ರೆ ಅದು ಪರಸ್ಮೈಪದಿಯಲ್ಲಿ ತೆಗೆದುಕೊಳ್ತಾರೆ. ಅಥವಾ ರಾಮಃ ಪಚತೆ, ರಾಮನ್ ಇಲ್ಲಿ ಪಚತೆ ಅಂತ ಬಂದಾಗ ಅವನು ತನಗೋಸ್ಕರ ಅಡುಗೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಎಂಬ ಅರ್ಥದಲ್ಲಿ ಬರ್ತದೆ, ಆಗ ಅದು ಆತ್ಮನೇಪದಿಗೆ ಹೋಗ್ತದೆ. ಅಲ್ಲಿ ಪಚತಿ ಎಂಬ ಕ್ರಿಯಾಪದದಲ್ಲಿ ತಿ ಎಂಬಂತಹ ಪರಸ್ಮೈಪದದ ಆಖ್ಯಾತ ಪ್ರತ್ಯಯ ಸೇರ್ತದೆ. ಇನ್ನೊಂದು ಆತ್ಮನೇಪದಿಯಲ್ಲಿ ತೇ ಎಂಬಂತಹ ಆತ್ಮನೇಪದದ ಪ್ರತ್ಯಯ ಸೇರ್ತದೆ. ಆದ್ರೂ ಇಲ್ಲಿ ಎಲ್ಲಾ ಧಾತುಗಳಿಗೂ ಕಟ್ಟುನಿಟ್ಟಾಗಿ ಈ ಒಂದು ಬಳಕೆ ಕಂಡು ಬರಲ್ಲ. ಮತ್ತೆ ಸಂಸ್ಕೃತದಲ್ಲಿ ಧಾತುಗಳಿಗೆ ನಾವು ಮನಸ್ಸಿಗೆ ಬಂದ ಹಾಗೆ ನಾವು ಆಖ್ಯಾತ ಪ್ರತ್ಯಯಗಳನ್ನ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಧಾತುಗಳನ್ನ ಪರಸ್ಮೈಪದಿ, ಆತ್ಮನೇಪದಿ ಮತ್ತೆ ಉಭಯಪದಿಯನ್ನಾಗಿ ವ್ಯಾಕರಣ ಶಾಸ್ತ್ರಕಾರರು ಈಗಾಗಲೇ ಗುರುತಿಸೋದ್ರಿಂದ ಅದನ್ನು ಅನುಸರಿಸಿಯೇ ಯೋಗ್ಯವಾದಂತಹ ಆಖ್ಯಾತ ಪ್ರತ್ಯಯಗಳನ್ನ ನಾವು ಉಪಯೋಗಿಸಬೇಕು. ಹಾಗೆಯೇ ಇಲ್ಲಿ ಉಪಸರ್ಗವನ್ನ ನಾವು ಸೇರಿಸಿದಾಗ ಆ ಪರಸ್ಮೈಪದಿ ಎನ್ನುವಂತಹ ಧಾತು ಆತ್ಮನೇಪದಿಯಾಗಿ ಪರಿವರ್ತಿತವಾಗ್ತದೆ. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಗಚ್ಚತಿ, ಗಮ್ ಧಾತು ಪರಸ್ಮೈಪದಿ, ಅದು ಗಚ್ಚತಿ ಅಂತ ಆಗ್ತದೆ. ಆದ್ರೆ ಅದಕ್ಕೆ ಸಂ ಎಂಬಂತಹ ಉಪಸರ್ಗವನ್ನ ಸೇರಿಸಿದಾಗ ಸಂಗಚ್ಛತೆ ಅಂತ ಆಗ್ತದೆ. ಅದು ಸಂಗಚ್ಛತಿ ಅಂತ ಆಗೋಲ್ಲ, ಆತ್ಮನೇಪದಿಯಾಗಿ ಪರಿವರ್ತಿತವಾಗ್ತದೆ. ಇನ್ನು ಜಯತಿ, ಜಿ ಧಾತು, ಅದಕ್ಕೆ ಪರ ಎಂಬಂತಹ ಉಪಸರ್ಗವನ್ನ ಸೇರಿಸಿದ್ರೆ ಪರಾಜಯತೆ ಅಂತ ಆಗ್ತದೆ. ಹಾಗೆ ರಮತೆ ಎಂಬಂತಹ ರಮ್ ಧಾತು, ಅದು ಆತ್ಮನೇಪದಿಯಲ್ಲಿರುವಂಥದ್ದು. ರಮ್ ಧಾತು ಆತ್ಮನೇಪದಿಯಲ್ಲಿರುವಂಥದ್ದು, ಅದಕ್ಕೆ ವಿ ಎಂಬಂತಹ ಉಪಸರ್ಗ ಸೇರಿಸಿದ್ರೆ ಅದು ವಿರಮತಿ ಅಂತ ಆಗ್ತದೆ. ಅಥವಾ ಆ ಎಂಬಂತಹ ಉಪಸರ್ಗ ಸೇರಿಸಿದ್ರೆ ಆರಮತಿ ಅಂತ ಆಗ್ತದೆ. ಹೀಗೆ ಪರಸ್ಮೈಪದಿಯಿಂದ ಆತ್ಮನೇಪದಿಗೆ ಅಥವಾ ಆತ್ಮನೇಪದಿಯಿಂದ ಪರಸ್ಮೈಪದಿಗೆ ಅದು ಬದಲಾಗುತ್ತದೆ. ಇನ್ನು ಕೆಲವು ಸಲ ಏನಾಗ್ತದೆ ಅಂದ್ರೆ ಉಪಸರ್ಗದ ಯೋಗದಿಂದ ಈ ಉಭಯಪದಿ ಧಾತುಗಳಲ್ಲಿ ಪರಸ್ಮೈಪದಿ, ಆತ್ಮನೇಪದಿ, ಕೆಲವೊಂದು ಉಭಯಪದಿ ಅಂತಾನೂ ಇರ್ತದೆ. ಉದಾಹರಣೆಗೆ ಪಚತಿ, ಪಚ್ ಧಾತು ಉಭಯಪದಿ, ಪಚತೆ ಅಂತಾನೂ ತಗೊಬಹುದು, ಪಚತಿ ಅಂತಾನೂ ರೂಪ ಆಗ್ತದೆ. ಇಂತಹ ಧಾತುಗಳು ಕೆಲವೊಮ್ಮೆ ಕೆಲವು ಉಪಸರ್ಗದ ಯೋಗ, ಎಲ್ಲಾ ಉಪಸರ್ಗಗಳ ಯೋಗ ಅಲ್ಲ, ಕೆಲವೊಮ್ಮೆ ಮಾತ್ರ ಏನಾಗ್ತದೆ ಅಂದ್ರೆ ಬರೀ ಪರಸ್ಮೈಪದಿ ಧಾತುವಾಗಿ ಪರಿವರ್ತನೆ ಹೊಂದಬಹುದು ಅಥವಾ ಬರೀ ಆತ್ಮನೇಪದಿಯಾಗಿ ಪರಿವರ್ತನೆಯನ್ನ ಹೊಂದಬಹುದು. ಉದಾಹರಣೆಗೆ ವಹ ಎಂಬಂಥದ್ದು, ಪ್ರಾಪಣೆ ಎಂಬಂತಹ ಅರ್ಥವನ್ನು ಕೊಡುವಂತಹ ವಹ ಧಾತು ಇದು ಉಭಯಪದಿ ಧಾತು. ವಹತಿ ಅಂತ ಆಗ್ತದೆ ಅಥವಾ ವಹತೆ ಅಂತಲೂ ಹೇಳಬಹುದು. ಆದ್ರೆ ಪ್ರ ಎಂಬಂತಹ ಉಪಸರ್ಗ ಸೇರಿಸಿದಾಗ ಪ್ರವಹತಿ, ಇದು ಪ್ರವಹತೆ ಅನ್ನುವಂಥದ್ದು ಆಗೋದಿಲ್ಲ. ಪ್ರವಹತಿ ಎಂಬಂಥ ಪರಸ್ಮೈಪದಿಯ ಒಂದು ಪ್ರಯೋಗವನ್ನು ಮಾತ್ರ ಪಡೆದುಕೊಳ್ಳುತ್ತದೆ. ಹಾಗೆ ಡುಕ್ರೀಕರಣೆ, ಅದು ಕರೋತಿ ಅಥವಾ ಕುರುತೆ ಅಂತ ಉಭಯಪದಿ ಧಾತುವಿನಲ್ಲಿ ಉಪಸರ್ಗವಿಲ್ಲದೆ ಇರುವಂತಹ ರೂಪ ಅದು. ಅದಕ್ಕೆ ಅನು ಎಂಬಂತಹ ಉಪಸರ್ಗ ಸೇರಿಸಿದಾಗ ಅನುಕರೋತಿ ಅಂತ ಆಗ್ತದೆ ಹೊರತು ಅನುಕುರುತೆ ಅಂತ ಆಗಲ್ಲ. ಅದು ಪುನಃ ಬರೀ ಪರಸ್ಮೈಪದಿ ಧಾತುವಾಗಿ ಪರಿವರ್ತನೆ ಹೋಗುತ್ತದೆ. ಹಾಗೆ ಡುಕ್ರಿ ದ್ರವ್ಯ ವಿನಿಮಯ ಅಂದ್ರೆ ಮಾರಾಟ, ಆ ವಿಷಯದಲ್ಲಿ ಬಂದಾಗ
ಕ್ರೀಣಾತಿ ಅಥವಾ ಕ್ರೀಣೀತೆ ಅಂತ, ಇದು ಉಭಯಪದಿ ಧಾತು. ಆದ್ರೆ ಅದಕ್ಕೆ ವಿ ಎಂಬಂತಹ ಉಪಸರ್ಗ ಸೇರಿಸಿದಾಗ ಬರೀ ಆತ್ಮನೆಪದಿಯಲ್ಲಿ ಉಪಯೋಗವಾಗ್ತದೆ. ವಿಕ್ರೀಣೀತೆ ಅಂತ ಆಗ್ತದೆ, ವಿಕ್ರೀಣಾತಿ ಅಂತ ಆಗೋಲ್ಲ. ಈ ರೀತಿಯಾಗಿ ಉಪಸರ್ಗದ ಯೋಗದಿಂದ ಒಮ್ಮೊಮ್ಮೆ ಅಕರ್ಮಕ ಧಾತುಗಳು ಸಕರ್ಮಕವಾಗಬಹುದು, ಸಕರ್ಮಕದಲ್ಲಿದ್ದು ಅಕರ್ಮಕ ಧಾತುವಾಗಬಹುದು, ಅಥವಾ ಆತ್ಮನೇಪದಿಯ ಧಾತು ಪರಸ್ಮೈಪದಿ ಆಗಬಹುದು, ಪರಸ್ಮೈಪದಿಯಲ್ಲಿರುವಂಥದ್ದು ಆತ್ಮನೇಪದಿ ಆಗಬಹುದು, ಅಥವಾ ಉಭಯಪದಿ ಧಾತು ಯಾವುದೋ ಒಂದು ಆಖ್ಯಾತ ಪ್ರತ್ಯಯವನ್ನ ಮಾತ್ರ ಪಡಿಬಹುದು. ಇನ್ನು ಕೆಲವೊಮ್ಮೆ ಅನೇಕ ಉಪಸರ್ಗಗಳು, ಬರೀ ಒಂದು ಅಲ್ಲ ಅನೇಕ ಉಪಸರ್ಗಗಳು ಸೇರಿದಾಗ ಕ್ರಿಯಾಪದವು ಉಂಟಾಗ್ತದೆ. ಉದಾಹರಣೆಗೆ ಇಲ್ಲಿ ಪ್ರತ್ಯಾಗಚ್ಚತಿ, ಪ್ರತಿ ಪ್ಲಸ್ ಆಂಗ್ ಪ್ಲಸ್ ಗಚ್ಚತಿ. ಗಮ್ ಧಾತು ಗಚ್ಚತಿ ಆಗ್ತಾ ಇದೆ, ಅದಕ್ಕೆ ಪ್ರತಿ ಮತ್ತೆ ಆಂಗ್ ಸೇರಿಸಿದಾಗ ಪ್ರತ್ಯಾಗಚ್ಚತಿ. ಬರೀ ಆಂಗ್ ಸೇರಿಸಿ ಗಚ್ಚತಿ ತಗೊಂಡಾಗ ಆಗಚ್ಚತಿ ಅಂತ ಆಗ್ತದೆ, ಬರುತ್ತಾನೆ ಅಂತ ಅರ್ಥ. ಪ್ರತ್ಯಾಗಚ್ಚತಿ ಅಂದ್ರೆ ಹಿಂತಿರುಗಿ ಬರುತ್ತಾನೆ, ಎಲ್ಲೂ ಹೋಗಿರುವವನು ಹಿಂತಿರುಗಿ ಬರ್ತಾನೆ ಅನ್ನೋದಕ್ಕೆ ಪ್ರತ್ಯಾಗಚ್ಚತಿ. ಉದಾಹರಣೆಗೆ ಮಮ ಮಿತ್ರಂ ಗೃಹಂ ಆಗಚ್ಚತಿ, ಇವತ್ತು ನನ್ನ ಮಿತ್ರ ನನ್ನ ಮನೆಗೆ ಬರುತ್ತಾನೆ, ಆಗಚ್ಚತಿ. ಅಲ್ಲಿ ಆಂಗ್ ಉಪಸರ್ಗ ಮಾತ್ರ ಸೇರಿದೆ. ಪಿತಾ ಕಾರ್ಯಾಲಯಾತ್ ಪ್ರತ್ಯಾಗಚ್ಚತಿ ಅಂದ್ರೆ ಮನೆಯಿಂದ ಕಾರ್ಯಾಲಯಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಮತ್ತೆ ಹಿಂತಿರುಗಿ ಬರ್ತಾರೆ ಅನ್ನೋದಕ್ಕೆ ಪ್ರತ್ಯಾಗಚ್ಚತಿ ಎಂಬಂತಹ ಒಂದು ಉಪಸರ್ಗ ಪೂರ್ವಕವಾದ ಧಾತುವನ್ನ ಪಡಿತೀವಿ. ಇನ್ನೊಂದು ಉಪಸಂಹರತಿ. ಹೃ ಧಾತು, ಅಲ್ಲಿ ಬರೀ ಸಂ ಅಂತ ಉಪಸರ್ಗ ಸೇರಿಸಿದಾಗ ಸಂಹರತಿ ಆಗ್ತದೆ, ಸಾಯಿಸೋದು, ಕೊಲ್ಲುವುದು ಎಂಬಂತಹ ಅರ್ಥವನ್ನ ಕೊಡುತ್ತದೆ. ಅದಕ್ಕೆ ಮೊದಲಿಗೆ ಉಪ ಎಂಬಂತಹ ಧಾತು ಉಪಸರ್ಗವನ್ನ ಸೇರಿಸಿದ್ರೆ ಉಪಸಂಹರತಿ, ಉಪಸಂಹಾರ ಮಾಡುವುದು ಅಂತ ಕನ್ನಡದಲ್ಲೂ ಹೇಳ್ತೀವಿ, ಅಂದ್ರೆ ಮುಕ್ತಾಯ ಮಾಡುವುದು ಅಂತ ಅರ್ಥ. ಇಲ್ಲಿ ಮುಕ್ತಾಯ ಮಾಡುತ್ತಾನೆ ಎಂಬಂತಹ ಇನ್ನೊಂದು ಅರ್ಥವನ್ನ ಕೊಡ್ತದೆ, ಅದು ಉಪಸಂಹರತಿ ಅಂತ. ಹಾಗೆ ನಿರಾಕರೋತಿ, ಇಲ್ಲಿ ಕೃ ಧಾತು ನಿರ ಪ್ಲಸ್ ಆಂಗ್ ಕರೋತಿ, ಇಲ್ಲೂ ಸಹ ನಿರಾಕರೋತಿ ಅಂದ್ರೆ ತಿರಸ್ಕರಿಸುತ್ತಾನೆ ಅಂತ ಅರ್ಥವನ್ನ ಕೊಡ್ತದೆ. ಇನ್ನು ಅಷ್ಟಾಧ್ಯಾಯಿ ಸೂತ್ರ ಪಾಠದಲ್ಲಿ ಉಪಸರ್ಗಗಳ ಒಂದು ಉಪಯೋಗ ಏನಿದೆ ಅಂತ ನೋಡೋಣ. ಅಷ್ಟಾಧ್ಯಾಯಿ ಎನ್ನುವಂಥದ್ದು ಪಾಣಿನಿಯ ಒಂದು ಗ್ರಂಥ. ಅಲ್ಲಿ ವ್ಯಾಕರಣ ಅಂಶಗಳನ್ನ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಸೂತ್ರ ಅಂದ್ರೆ ಅಲ್ಪಾಕ್ಷರದಿಂದ ಕೂಡಿರಬೇಕು, ಅಸಂದಿಗ್ಧವಾಗಿರ್ಬೇಕು, ಸಾರವತ್ತಾಗಿರ್ಬೇಕು. ಈ ರೀತಿಯಾಗಿ ಸೂತ್ರಕ್ಕೆ ಒಂದು ಸೂತ್ರವಿದೆ. ಆ ರೀತಿಯಲ್ಲಿ ಉಪಯೋಗವಾಗುವ ಹಾಗೆ ಉಪಸರ್ಗಗಳನ್ನ, ಈ ರೀತಿ 22 ಉಪಸರ್ಗಗಳ ಪ್ರಯೋಗವನ್ನ ಕೆಲವೊಂದು ಸೂತ್ರಗಳಲ್ಲಿ ಅಳವಡಿಸಿಕೊಂಡಿದ್ದಾನೆ. ಅದನ್ನ ಕೆಲವು ಸೂತ್ರಗಳನ್ನ ಮಾತ್ರ ಇಲ್ಲಿ ನೋಡೋಣ. ಉದಾಹರಣೆಗೆ ಅಧಿಶಿಂಸ್ಥಾಸಾಂ ಕರ್ಮ ಅಂತ ಒಂದು ಸೂತ್ರ ಇದೆ. ಇದು ಕರ್ಮ ಸಂಜ್ಞೆಯನ್ನ ಹೇಳುವಂತಹ ಒಂದು ಸೂತ್ರ, ಅಂದ್ರೆ ದ್ವಿತೀಯ ವಿಭಕ್ತಿಯನ್ನ ಪಡೀತದೆ, ಅದು ಕರ್ಮ ಸಂಜ್ಞೆಯನ್ನ ಪಡೀತದೆ, ಯಾರನ್ನು ಅನ್ನುವಂತಹ ಅರ್ಥವನ್ನ ಕೊಡ್ತದೆ. ಅಲ್ಲಿ ಈಗ ಅಧಿ ಶಿಂಗ್ ಸ್ಥಾಸಾಂ ಕರ್ಮ ಎಂಬಂತಹ ಸೂತ್ರದಲ್ಲಿ ಅಧಿ ಎಂಬಂತದ್ದು ಉಪಸರ್ಗ. ಅಧಿ ಎಂಬಂತಹ ಉಪಸರ್ಗ ಪೂರ್ವಕವಾದಂತಹ ಶಿಂಗ್ ಮತ್ತೆ ಸ್ಥಾ ಎರಡು ಧಾತುಗಳು ಬಂದಾಗ ಕ್ರಿಯಾಪದಕ್ಕೆ, ಅವೆರಡು ಧಾತುಗಳಿಗೆ ಅಧಿ ಎಂಬಂತಹ ಉಪಸರ್ಗ ಪೂರ್ವವಾಗಿ ಬಂದಾಗ ಅದು ಕರ್ಮಪದವನ್ನ ಕರ್ಮ ಸಂಜ್ಞೆಯನ್ನ ಹೊಂದದೆ ಅಂತ ಅರ್ಥ. ಈಗ ಶೀನ್ ಅಂದ್ರೆ ಮಲಗುವಂಥದ್ದು ಧಾತು, ಶಯತೆ. ಇನ್ನೊಂದು ಸ್ಥಾ ಅಂದ್ರೆ ತಿಷ್ಠತಿ. ಇವೆರಡು ಅಕರ್ಮಕ ಕ್ರಿಯಾಪದಗಳು. ಅಲ್ಲಿ ಏನನ್ನು ಎಂಬಂತಹ ಕರ್ಮ ಪದ ಬರೋದೇ ಇಲ್ಲ. ಎಲ್ಲಿ ನಿಲ್ಲುತ್ತಾನೆ, ಎಲ್ಲಿ ಮಲಗುತ್ತಾನೆ ಅನ್ನುವಂತಹ ಅರ್ಥವನ್ನ ಕೊಡ್ತದೆ. ಹಾಗೆ ಅಧಿ ಅನ್ನುವಂಥದ್ದು ಅಧಿಕರಣದಲ್ಲೇ ಬರ್ತದೆ. ಆದ್ರೆ ಈ ಸೂತ್ರದ ಪ್ರಕಾರ ಪಾಣಿನಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅಧಿ ಉಪಸರ್ಗವಾಗಿ ಅಧಿಶೇತೆ ಅನ್ನುವಂತಹ ಒಂದು ಕ್ರಿಯಾಪದ ಅಥವಾ ಅಧಿತಿಷ್ಠತಿ ಎನ್ನುವಂತಹ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡಾಗ ಅದಕ್ಕೆ ಕರ್ಮಪದವನ್ನ ನಾವು ಅಪೇಕ್ಷಿಸಬಹುದು. ವೈಕುಂಠಂ ಅಧಿಶೇತೆ, ವಿಷ್ಣು ವೈಕುಂಠಂ ಅಧಿಶೇತೆ. ಸಾಮಾನ್ಯವಾಗಿ ಅದು ಅಧಿಕರಣವಾಗಿ ಸಪ್ತಮಿ ವಿಭಕ್ತಿಗೆ ಬರಬೇಕಿತ್ತು.
ಆದ್ರೆ ಈ ಸೂತ್ರದ ಪ್ರಕಾರ ಇವೆರಡು ಉಪಸರ್ಗ ಪೂರ್ವಕವಾಗಿ ಇವೆರಡು ಧಾತುಗಳು ಇದ್ದಾಗ ಅಲ್ಲಿ ಕರ್ಮಪದವನ್ನ ಅಪೇಕ್ಷಿಸಬಹುದು ಅಂತ. ಅಂದ್ರೆ ಈ ಸೂತ್ರದ ಮೂಲಕ ಸಪ್ತಮಿ ವಿಭಕ್ತಿಯನ್ನ ಅಪೇಕ್ಷಿಸುವಂತಹ ಶಿಂಗ್ ಮತ್ತೆ ಸ್ಥಾ ಧಾತುಗಳಿಗೆ ಅಧಿ ಎಂಬಂತಹ ಉಪಸರ್ಗವನ್ನ ಉಪಯೋಗಿಸಿದಾಗ ಅವು ಕರ್ಮ ಸಂಜ್ಞೆಯನ್ನ ಹೊಂದುತ್ತವೆ ಅಂತ ಅರ್ಥ. ಹಾಗೆ ಇನ್ನೊಂದು ತೆಗೆದುಕೊಂಡ್ರೆ ಪ್ರತ್ಯಾಂಭ್ಯಾಂ ಶ್ರುವಃ ಪೂರ್ವಸ್ಯ ಕರ್ತ ಅಂತ ಇನ್ನೊಂದು ಸೂತ್ರ ಇದೆ. ಇದೇ ರೀತಿ ತುಂಬಾ ಸೂತ್ರಗಳು ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ ಬರ್ತವೆ. ಉಪಸರ್ಗವನ್ನ ಯಾವಾಗ ಎಲ್ಲಿ ಉಪಯೋಗಿಸಿದರೆ ಒಂದು ಬದಲಾವಣೆಯನ್ನ ಮಾಡಬಹುದು ಎಂಬಂಥದ್ದು. ಇಲ್ಲಿ ಪ್ರತಿ ಮತ್ತೆ ಆಂಗ್, ಪ್ರತಿ ಮತ್ತೆ ಆಂಗ್ ಎಂಬಂತಹ ಉಪಸರ್ಗ ಪೂರ್ವಕವಾಗಿರುವಂತಹ ಶೃ ಧಾತು. ಶೃಣೋತಿ ಎನ್ನುವಂಥದ್ದು ಕ್ರಿಯಾಪದ ಉಪಸರ್ಗವಿಲ್ಲದೆ ಇದ್ರೆ ಅಂದ್ರೆ ಕೇಳುತ್ತಾನೆ ಕೇಳುತ್ತಾಳೆ ಅಂತ ಆಗ್ತದೆ. ಅದೇ ಆ ಶೃಣೋತಿಗೆ ಪ್ರತಿ ಎನ್ನುವಂತಹ ಅಥವಾ ಆಂಗ್ ಎಂಬಂತಹ ಉಪಸರ್ಗ ಸೇರಿಸಿದಾಗ ಪ್ರತಿಶೃಣೋತಿ ಅಂದ್ರೆ ವಾಗ್ದಾನವನ್ನ ಕೊಡುವಂಥದ್ದು, ಪ್ರಾಮಿಸ್ ಮಾಡುವಂಥದ್ದು ಎಂಬಂತಹ ಅರ್ಥವನ್ನು ಕೊಡುವಂತಹ ಕ್ರಿಯಾಪದ ಬರ್ತದೆ. ಇಲ್ಲಿ ಈ ಸೂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಬ್ಬ ಇನ್ನೊಬ್ಬನನ್ನ ದಾನವಾಗಿ ಕೇಳ್ತಾನೆ. ಆಗ ಆ ಮತ್ತೊಬ್ಬ ವ್ಯಕ್ತಿ ನಾನು ನಿನಗೆ ದಾನವಾಗಿ ಕೊಡ್ತೇನೆ ಅಂತ ಪ್ರತಿಯಾಗಿ ವಾಗ್ದಾನವನ್ನ ಕೊಡ್ತಾನೆ. ಅಂತಹ ಸಂದರ್ಭದಲ್ಲಿ ಸಂಪ್ರದಾನ ಸಂಜ್ಞೆ ಬರಲಿ ಅಂತ ಹೇಳುವಂತಹ ಒಂದು ಸೂತ್ರ ಇದು. ಇಲ್ಲಿ ಉದಾಹರಣೆಯಾಗಿ ದೇವದತ್ತ ಮಾಂ ಅಥವಾ ಮಹ್ಯಂ ಗಾಂ ದದಾತು ಅಂತ ಕೇಳ್ತಾನೆ. ಆಗ ನೃಪಃ ದೇವದತ್ತಾಯ ಗಾಂ ಪ್ರತಿಶೃಣೋತಿ, ದೇವದತ್ತನಿಗೋಸ್ಕರ ಹಸುವನ್ನ ವಾಗ್ದಾನವನ್ನ ಮಾಡ್ತಾನೆ ಅಂತ ಈ ರೀತಿಯಾಗಿ ಬರುವಂಥದ್ದು ಈ ಸೂತ್ರದಲ್ಲಿ. ಇನ್ನು ಮೂರನೆಯದಾಗಿ ಪರಿಕ್ರಯಣೆ ಸಂಪ್ರದಾನಂ ಅನ್ಯತರಸ್ಯಾಂ. ಕ್ರಿ ಎನ್ನುವಂತಹ ಧಾತು ಮಾರಾಟ ಮಾಡುವಂಥದ್ದು. ಅದಕ್ಕೆ ಪರಿ ಎನ್ನುವಂತಹ ಉಪಸರ್ಗ ಸೇರಿಸಿದಾಗ ಅದು ವಿಕಲ್ಪವಾಗಿ ಸಂಪ್ರದಾನ ಸಂಜ್ಞೆಯನ್ನ ಪಡಿಬಹುದು ಅಂತ ಒಂದು ಸೂತ್ರ. ಉದಾಹರಣೆಗೆ 100ಕ್ಕೆ ಮಾರಾಟ ಮಾಡಿದನು ಅಂತ, ಅಲ್ಲಿ ಶತಂ ಪರಿಕ್ರೀತೆ ಅಂತನೂ ಆಗಬಹುದು, ಇಲ್ಲ ಶತಾಯ ಪರಿಕ್ರೀತೆ ಸಂಪ್ರದಾನವಾಗಿ ಚತುರ್ಥಿ ವಿಭಕ್ತಿನೂ ಬರಬಹುದು ಎಂಬಂತಹ ಒಂದು ಅರ್ಥ. ಇಲ್ಲಿ ಪರಿ ಎಂಬಂತಹ ಉಪಸರ್ಗವನ್ನ ಇಲ್ಲಿ ಉಪಯೋಗಿಸಿದ್ದಾರೆ. ಆ ಉಪಸರ್ಗ ಬಂದಾಗ ಕ್ರಿ ಧಾತುವಿಗೆ ಸಂಪ್ರದಾನ ಕಾರಕ ಎನ್ನುವಂಥದ್ದು ವಿಕಲ್ಪದಿಂದ ಬರಬಹುದು ಅಂತ ಹೇಳುವಂತಹ ಒಂದು ಸೂತ್ರ. ಇನ್ನೊಂದು ಕ್ರೀಡೋನು ಸಂಪರಿಭ್ಯಶ್ಚ. ಕ್ರೀಡ್ ಧಾತುವಿಗೆ ಅನು ಸಂ ಪರಿ ಈ ಉಪಸರ್ಗಗಳು ಬಂದಾಗ ಕ್ರೀಡ್ ಧಾತು ಪರಸ್ಮೈಪದಿ, ಈ ಉಪಸರ್ಗ ಪೂರ್ವಕವಾಗಿ ಕ್ರೀಡ್ ಧಾತು ಬಂದಾಗ ಅದು ಆತ್ಮನೇಪದಿಯಾಗಿ ಬದಲಾಗ್ತದೆ ಅಂತ ಹೇಳುವಂತಹ ಒಂದು ಸೂತ್ರ ಇದು. ಅನು ಸಂ ಮತ್ತೆ ಪರಿ. ಅನುಕ್ರೀಡತಿ ಸಂಕ್ರೀಡತಿ, ಅಲ್ಲಿ ಅನುಕ್ರೀಡತೆ ಅಂತ ಆಗ್ತದೆ. ಕ್ರೀಡತಿ ಎನ್ನುವಂಥದ್ದು ಪರಸ್ಮೈಪದಿ, ಅನುಕ್ರೀಡತೆ ಸಂಕ್ರೀಡತೆ ಪರಿಕ್ರೀಡತೆ ಅಂತ ಆತ್ಮನೇಪದಿಗೆ ಆ ಧಾತುಗಳು ಹೋಗ್ತವೆ ಅಂತ ಇಲ್ಲಿ ಪಾಣಿನಿಯ ಸೂತ್ರದಲ್ಲಿ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಸೂತ್ರಗಳಲ್ಲಿ ಉಪಸರ್ಗಗಳನ್ನೇ ಕುರಿತು ಹೇಳಿದ್ದಾರೆ. ಹಾಗೆ ಕೆಲವು ಉಪಸರ್ಗಗಳು ಬದಲಾವಣೆ ಆಗುವಂಥದ್ದನ್ನ, ಉಪಸರ್ಗಗಳಿಂದ ಕ್ರಿಯಾಪದ ಬದಲಾವಣೆ ಆಗುವಂಥದ್ದನ್ನು ತಿಳಿಸಿದ್ದಾರೆ. ಈ ವಿಡಿಯೋದಲ್ಲಿ ಉಪಸರ್ಗಗಳ ಕುರಿತು ತುಂಬಾ ಬೇಸಿಕ್ ವಿಷಯಗಳನ್ನ ತಿಳಿಸಿದ್ದೇನೆ. ಇನ್ನು ಜಾಸ್ತಿ ವಿಷಯಗಳನ್ನ ತಿಳಿದುಕೊಳ್ಬೇಕಾದ್ರೆ ashtaadhyayi.com ಅಂತ ಒಂದು ವೆಬ್ಸೈಟ್ ಇದೆ. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಅದನ್ನ ಉಪಯೋಗಿಸಿದ್ರೆ ಅದರಲ್ಲಿ ಅಷ್ಟಾಧ್ಯಾಯಿಯಲ್ಲಿ ಬರುವಂತಹ ಸೂತ್ರ ಪಾಠಗಳು ಅಥವಾ ಗಣಪಾಠ, ಪಾಣಿಗೆ ಬರೆಯಲ್ಪಟ್ಟಂತಹ ಗಣಪಾಠ, ಸೂತ್ರಪಾಠ ಹಾಗೂ ಧಾತು ಪಾಠಗಳು, ಇನ್ನು ಸಿದ್ಧಾಂತ ಕೌಮುದಿಯಲ್ಲಿ ಬರುವಂತಹ ವಿಷಯಗಳು, ಅಮರಕೋಶದಲ್ಲಿ ಬರುವಂತಹ ಮುಖ್ಯವಾಗಿ ವ್ಯಾಕರಣದಲ್ಲಿ ಸಂಸ್ಕೃತ ವ್ಯಾಕರಣದ ಹೆಚ್ಚಿನ ವಿಷಯಗಳನ್ನ ಈ ashtaadhyayi.com ಎಂಬಂತಹ ವೆಬ್ಸೈಟ್ ಅಲ್ಲಿ ನಾವು ನೋಡಬಹುದು. ಕ್ರಿಯಾಪದಗಳನ್ನ
ಯಾವ ಕ್ರಿಯಾಪದಕ್ಕೆ ಯಾವ ಉಪಸರ್ಗವನ್ನ ಸೇರಿಸಿದ್ರೆ ಅದು ಯಾವ ರೀತಿಯ ಒಂದು ಟೇಬಲ್ ಅನ್ನ ಕೊಡ್ತದೆ, ಇದೆಲ್ಲವನ್ನ ನಾವು ಅದರಲ್ಲಿ ತಿಳ್ಕೊಬಹುದು. ಅಥವಾ ಸೂತ್ರಗಳು ಹಾಗೆ ಅವುಗಳನ್ನ ಯಾವ ರೀತಿಯಾಗಿ ಡಿಕೋಡ್ ಮಾಡಬಹುದು, ಅದೆಲ್ಲ ವಿಷಯವನ್ನ ಈ ಅಷ್ಟಾಧ್ಯಾಯಿ.com ಎಂಬಂತಹ ವೆಬ್ಸೈಟ್ ಅಲ್ಲಿ ತಿಳಿಸಿದ್ದಾರೆ. ಸಂಸ್ಕೃತವನ್ನ ಕಲೀಲಿಕ್ಕೆ, ಅದರಲ್ಲೂ ವ್ಯಾಕರಣವನ್ನ ಕಲೀಲಿಕ್ಕೆ ಆಸಕ್ತಿ ಇದ್ದವರಿಗೆ ಇದು ತುಂಬಾ ಒಂದು ಉಪಯೋಗವಾಗುವಂತಹ ಒಂದು ವೆಬ್ಸೈಟ್ ಅಂತ ಹೇಳ್ಬಹುದು. ಕೊನೆಯದಾಗಿ ಈ ಉಪಸರ್ಗಗಳನ್ನ, ಬೇಸಿಕ್ ವಿಷಯಗಳನ್ನ ಕನ್ಕ್ಲೂಡ್ ಮಾಡೋದಾದ್ರೆ, ಉಪಸರ್ಗಗಳು ಕ್ರಿಯಾಪದದ ಹಿಂದೆ ಬರ್ತವೆ. 22 ಉಪಸರ್ಗಗಳಿವೆ. ಅವು ಕ್ರಿಯಾಪದದ ಹಿಂದೆ ಬಂದಾಗ ಕ್ರಿಯಾಪದದ ಅರ್ಥ ಪೂರ್ತಿ ಬದಲಾಗಬಹುದು, ಅಥವಾ ಸ್ವಲ್ಪ ಬದಲಾಗಬಹುದು, ಅಥವಾ ಅದರ ಅರ್ಥವನ್ನ ಬಲಪಡಿಸಬಹುದು. ಹಾಗೆ ಉಪಸರ್ಗ ಸೇರಿದಾಗ ಧಾತು, ಅಕರ್ಮಕ ಧಾತು ಸಕರ್ಮಕವಾಗಿ ಬದಲಾಗಬಹುದು, ಸಕರ್ಮಕ ಧಾತು ಅಕರ್ಮಕವಾಗಿ ಬದಲಾಗಬಹುದು, ಅಥವಾ ಆತ್ಮನೇಪದಿಯಲ್ಲಿರುವಂಥದ್ದು ಪರಸ್ಮೈಪದಿಗೆ ಹೋಗಬಹುದು, ಅಥವಾ ಉಭಯ ಪದಿಯಲ್ಲಿರುವಂಥದ್ದು ಯಾವುದೋ ಒಂದು ಆತ್ಮನೇಪದಿ ಅಥವಾ ಪರಸ್ಮೈಪದಿಗೆ ಮಾತ್ರ ಸೀಮಿತವಾಗಿ ಇರಬಹುದು. ಹಾಗೆ ಒಂದು ಧಾತುವಿಗೆ ಒಂದಕ್ಕಿಂತ ಹೆಚ್ಚು ಉಪಸರ್ಗವನ್ನ ಸೇರಿಸಿದಾಗಲೂ ಸಹ ಇನ್ನೊಂದು ಅರ್ಥವನ್ನ ಕೊಡುವಂತಹ ಒಂದು ಹೊಸ ಕ್ರಿಯಾಪದವಾಗಿ ಹುಟ್ಟುತ್ತದೆ. ಹಾಗೆ ಪಾಣಿನಿಯ ಸೂತ್ರದಲ್ಲಿ ಉಪಸರ್ಗಗಳನ್ನ ಯಾವ ರೀತಿಯಾಗಿ ಉಪಯೋಗಿಸಿದ್ದಾರೆ ಎಂಬಂತಹ ವಿಷಯವನ್ನ ತಿಳಿದುಕೊಂಡ್ವಿ. ಧನ್ಯವಾದ.